ನಮಸ್ಕಾರ ವೀಕ್ಷಕರೇ. ಕ್ಯಾನ್ಸರ್ಗೆ ಫ್ರೀ ಔಷಧಿ ಬಾಬಾ ವಾಂಗ ಹೇಳಿದ್ರು ಅಂತ ಕೆಲವಷ್ಟು ದಿನಗಳ ಮುಂಚೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದೆ. 2025ಕ್ಕೆ ಕ್ಯಾನ್ಸರ್ಗೆ ಔಷಧಿ ಬರುತ್ತೆ ಅಂತ ಬಾಬಾ ವಾಂಗ ಅವರು ಅವರ ಭವಿಷ್ಯವಾಣಿಗಳಲ್ಲಿ ತಿಳಿಸಿದ್ರು. ಅಂಥದ್ದಕ್ಕೆ ಸಾಕ್ಷಿ ಆಗ್ತಾ ಇದೆ ಇದು. ರಷ್ಯಾದಲ್ಲಿ ಇದಕ್ಕೆ ಮೆಡಿಸಿನ್ ಅನ್ನೋದು ರೆಡಿ ಆಗಿದೆ. ಅದನ್ನ ಫ್ರೀಯಾಗಿ ಕೊಡೋದಕ್ಕೂ ಕೂಡ ಆ ದೇಶದವರು ಡಿಸೈಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 2025ರಲ್ಲಿ ಇದನ್ನ ಜನಕ್ಕೆ ಕೊಡ್ತೀವಿ, ಫ್ರೀಯಾಗಿ ಸಿಗುವಂತ ಚಾನ್ಸಸ್ ಇರುತ್ತೆ ಅಂತ ರಷ್ಯಾ ಮಾಸ್ಕೋನಲ್ಲಿ ಈ ಇನ್ಫಾರ್ಮೇಶನ್ ಅಲ್ಲಿರುವಂತ ಮೇನ್ ಇನ್ಸ್ಟಿಟ್ಯೂಷನ್ಗಳು, ಡಿಪಾರ್ಟ್ಮೆಂಟ್ಗಳು, ಸೈಂಟಿಸ್ಟ್ಗಳು ಹೇಳಿರುವಂತದ್ದು. ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇದರ ಟೆಸ್ಟಿಂಗ್ ಅನ್ನೋದು ಎಷ್ಟೆಷ್ಟೋ ರೀತಿ ಟೆಸ್ಟಿಂಗ್ ಮಾಡೇ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕಾಗತ್ತೆ. ಆ ತರ ಟೆಸ್ಟಿಂಗ್ ಅನ್ನೋದೆಲ್ಲ ಮುಗಿದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಆ ಸ್ಟೇಜ್ ಮುಗಿಯೋದಕ್ಕೆ ಇನ್ನು ಸ್ವಲ್ಪ ದಿನ ಬೇಕಾಗುತ್ತೆ. ಅದು ಮುಗಿದಾದ ಮೇಲೆ ಈ ಲಸಿಕೆನ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, ಕೆಲವೊಂದು ಕಡೆ ಗೌರ್ಮೆಂಟ್ ಇಂದ ಇದನ್ನ ಫ್ರೀಯಾಗಿ ಕೊಟ್ಟರು ಕೊಡ್ಬೋದು, ಇನ್ನ ಕೆಲವೊಬ್ರು ದುಡ್ಡುಗೋಸ್ಕರ ಮಾರ್ಕೋಬಹುದು. ಒಟ್ನಲ್ಲಿ ಕ್ಯಾನ್ಸರ್ಗೆ ಲಸಿಕೆ ಸಿಗ್ತಾ ಇದೆ ಅನ್ನೋದು ತುಂಬಾ ಒಳ್ಳೆ ವಿಷಯ. ಯಾವ್ಯಾವ್ದೋ ರೀತಿ ಕ್ಯಾನ್ಸರ್ಗಳಿದಾವೆ ಬಿಡಿ, ಅದರಲ್ಲಿ ಯಾವ ರೀತಿ ಕ್ಯಾನ್ಸರ್ಗಳಿಗೆ ಲಸಿಕೆಗಳು ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಕೆಲವಷ್ಟು ನ್ಯಾಚುರಲ್ ಆಗಿ ಬರುವಂತ ಕ್ಯಾನ್ಸರ್ಗಳಿಗೆ ಗೌರ್ಮೆಂಟ್ ಅವರು ಫ್ರೀಯಾಗಿ ಈ ಲಸಿಕೆಗಳನ್ನ ನಮ್ಮ ದೇಶದಲ್ಲೂ ಕೊಡುವಂತ ಚಾನ್ಸಸ್ ಇರುತ್ತೆ. ಇನ್ನ ಕೆಲವೊಂದು ತುಂಬಾ ಕಾಸ್ಟ್ಲಿ ಆಗುವಂತ ಕ್ಯಾನ್ಸರ್ಗಳಿರುತ್ತೆ, ಬೋನ್ಸ್ ಆಗ್ಬೋದು, ಇನ್ನ ಬೇರೆ ಬೇರೆ ಕ್ಯಾನ್ಸರ್ಗಳಿದಾವೆ. ಅಂತ ಕ್ಯಾನ್ಸರ್ಗಳಿಗೆ ಸ್ವಲ್ಪ ಪೇ ಮಾಡಿ ನಾವು ಮೆಡಿಸಿನ್ಗಳನ್ನ ತಗೋಬೇಕಾಗುತ್ತೆ ಅಂತಾನು ಇವ್ರು ಹೇಳ್ತಾ ಇರೋದು. ಒಟ್ನಲ್ಲಿ 2025 ಈ ಸಮಯಕ್ಕೆ ಕ್ಯಾನ್ಸರ್ ಲಸಿಕೆ ಅನ್ನೋದು ರೆಡಿ ಆಗುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿ ನುಡಿದಿದ್ರು. ಈಗ ಆ ಭವಿಷ್ಯವಾಣಿ ನಿಜ ಆಗ್ತಾ ಇದೆ. 2025ಕ್ಕೆ ಲಸಿಕೆ ಅನ್ನೋದು ಆಚೆ ಬರ್ತಾ ಇದೆ, ಜನರಿಗೆ ಸಿಗುತ್ತೆ. ಬೇರೆ ಬೇರೆ ಕಡೆ ಇದೇ ರೀತಿ ಲಸಿಕೆಯನ್ನ ಡೆವಲಪ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಫ್ಯೂಚರ್ ಅಲ್ಲಿ ಕ್ಯಾನ್ಸರ್ ಇಂದ ಜನ ಸಾಯ್ತಾ ಇದಾರಲ್ಲ, ಅದನ್ನ ತಡೆಯೋದಕ್ಕೋಸ್ಕರನೇ ಇದನ್ನ ಡೆವಲಪ್ ಮಾಡಿದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಕಾಲಜ್ಞಾನಿಗಳು. ಅದೇ ಹೇಳಿದ್ದು, ಕ್ಯಾನ್ಸರ್ ಇಂದ ಜನ ಸಾಯ್ತಾರಲ್ಲ ಅದು ಕಡಿಮೆ ಆಗುತ್ತೆ, ಆದ್ರೆ ಬೇರೆ ಬೇರೆ ಕಾಯಿಲೆಗಳು ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಕ್ಯಾನ್ಸರ್ ಲಸಿಕೆ ಸಿಕ್ಕಿರೋದು ತುಂಬಾ ಒಳ್ಳೆ ವಿಷಯ. ಇದು ಈಗ 2025ಕ್ಕೆ ಜನರ ಮಧ್ಯೆ ಬರುತ್ತೆ. ಇದು ಕೂಡ ಕಾಲಜ್ಞಾನಕ್ಕೆ ಒಂದು ಸಾಕ್ಷಿ. ಇನ್ನು ಇದೇ ತರ ಎಷ್ಟೆಷ್ಟೋ ಸಾಕ್ಷಿಗಳು ಸಿಗ್ತಾ ಇರುತ್ತೆ. ಆ ವಿಷಯನ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.